ಕಿತ್ತೂರಲ್ಲಿ ನೋಡಿರಿ ಭಿನ್ನಾಭಿಪ್ರಾಯ. ಯಾಕಂದ್ರೆ ಅಲ್ಲಿ ವಿಕ್ರಮ್ ಇನಾಮದಾರ್ ಕ್ಯಾಂಡಿಡೇಟ್ ನಾವು ನಿಲ್ಲಿಸಿದ್ದೀವಿ, ನಾನಾ ಸಾಹೇಬ್ ಪಾಟೀಲ್, ಬಾಬಾ ಸಾಹೇಬ್ ಪಾಟೀಲ್ ಅವ್ರು ನಿಲ್ಲಿಸಿದ್ರು. ಅಲ್ಲಿ ಸ್ವಲ್ಪ ನಮ್ಮೊಳಗೆ ಭಿನ್ನಾಭಿಪ್ರಾಯ ಅಂತೂ ಬಂದು ಅದಕ್ಕೆ ಅವರು ಒಂದು ಹೋಟ್ಲಿಗೆ ಗೆದ್ದಾರ ನನ್ನ ಕೋರ್ಟ್ ಮ್ಯಾಟ್ರ್ ಇದೆ ಡಿಕ್ಲೇರ್ ಆಗಿಲ್ಲ. ಅಲ್ಲಿ ಸ್ವಲ್ಪ ಅಂದ್ರೆ ಮಾತೆ ದೊಡ್ಡವ್ರಿಗೆಲ್ಲ ಬೇಜಾರಾಗೈತಿ, ಮಾತಾಡೋದನ್ನೆಲ್ಲ ಸರಿ ಮಾಡ್ತಾರೆ. ಈಗ DCC ಬ್ಯಾಂಕ್ ಸುಮಾರು 6,500 ಕೋಟಿ ಡಿಪಾಸಿಟ್, ಬ್ಯಾಂಕನ್ನು 10,000 ಕೋಟಿಗೆ ಡಿಪಾಸಿಟ್ ಟಾರ್ಗೆಟ್ ಮಾಡಬೇಕು. ಆಮೇಲೆ ರೈತರಿಗೆ 3,400 ಕೋಟಿ, ರೈತರಿಗೆ 0% ಸಾಲ ಕೊಟ್ಟಿದ್ದ ಇನ್ನೂ ಅದನ್ನು ಹೆಚ್ಚು ಮಾಡಬೇಕು. ಆಮೇಲೆ ಈಗೆಲ್ಲ ಹೌಸಿಂಗ್ ಲೋನು, ಕಾರ್ ಲೋನು ಇಂಥವೆಲ್ಲ ಜಾಸ್ತಿ ಫೆಸಿಲಿಟಿ ಕೊಟ್ಟು ಮಾಡಬೇಕಂತೇಳಿ ಮಾಡಕಂದ್ರೆ ಮುಂದಿನ ದಿನಮಾನದಲ್ಲಿ ಹೇಳಲ್ಲ, ರೈತರು, ಗ್ರಾಹಕರು, ನೌಕರರು ಈ ಮೂರೂ ಗಮನದಲ್ಲಿ ಇಟ್ಕೊಂಡು ಬ್ಯಾಂಕ್ ನಡೆಸ್ತಾರೆ, ಮಾಡ್ತಿರಲ್ಲ ಖಂಡಿತ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಮಳೆಗಾಲ ಬಂತಂದ್ರೆ ಮಾಡೋಕ್ಕಾಗಲಿದ್ದೀವಿ. ಈಗ ಶತಮಾನೋತ್ಸವನ ಭಾಳ ಅದ್ದೂರಿಯಾಗಿ ಎಲ್ಲರನ್ನೂ ಕರೆದು ಭಾಳ ಚೆನ್ನಾಗಿ ಅದನ್ನು ಕಾರ್ಯಕ್ರಮ ಮಾಡ್ತೀವಿ. ಈಗ ನೋಡ್ರಿ, ಯಾಕಂದ್ರೆ ನಾನು ಏನೆಲ್ಲರ 3 ಜನ ಮಾನ್ಯ ಉಸ್ತುವಾರಿ ಸಚಿವರವರು ಅವರ ಆದೇಶ ಮೇಲೆ ಅವರೆಲ್ಲ ವಿರೋಧ ಆಯ್ಕೆ ಆಗಿದ್ದಾರೆ. ಒಬ್ಬ ಚುನಾವಣೆ ಆಗಿದೆ, ಇಬ್ಬರು ಅವರೆಲ್ಲರೂ ನಮ್ಮ ಜೊತೆಗಿರ್ತಾರೋ, ಅವ್ರು ನಮ್ಮ ಜೊತೆಗಿದ್ದು ನಮ್ಮ ಗುಂಪಿಗೆ ಸಹಕಾರ ಕೊಡ್ತಾರೋ, ನಮ್ಮ ಪ್ಯಾನಲ್ ಜೊತೆ ಇರ್ತಾರೋ, ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಎಲ್ಲ ಸಹಕರಿಸಿ 13 ಮಂದಿ ಕೂಡ ಚಂದಂಗೆ ಬ್ಯಾಂಕ್ ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಇನ್ನು 3 ಮಂದಿ ನಮ್ಮ ಜಗಳೆಲ್ಲ ಅವ್ರು ಸರಿಯಾಗೆಲ್ಲ ಸಹಕಾರ ಇದ್ರೆ ನಮ್ಮದು ಸಹಕಾರ ಇದೆ. ಅಂದರೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದಾರ್ ಅವರು ಒಂದು ಹೋಟ್ಲೇಸು ಇನ್ನೂ ಅಂದರೆ ಡಿಕ್ಲೇರ್ ಆಗಿಲ್ಲ, ಆ ವಿಷಯದಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ. ಸೊ ಸರಿ ಮಾಡ್ತಾರೆ ಮಾತಾಡಿ. ಗೌರ್ಮೆಂಟ್ ನಾಮಿನೇಷನ್ ಇರೋದ್ರಲ್ಲಿ ಇಲ್ಲಿದೊಬ್ರು ಅಪೆಕ್ಸ್ ಬ್ಯಾಂಕಿಗೆ ಡೈರೆಕ್ಟಾಗಿ ಹೋಗ್ತಾರೋ, ಅಲ್ಲಿದೊಬ್ರು ಏನು ಬರ್ತಾರಲ್ಲ ರೀ, ಅದನ್ನು ನಾವು ಯಾಕಂದ್ರೆ ಜಿಲ್ಲಾದಾಗ ನಮ್ಮ ಕುರುಬ ಸಮಾಜ ಹಾಲ್ ಮತ್ತು ಒಂದು ಸೀಟು ಮೀಸಲಾತಿ ಇರ್ತಿದ್ರು. ಈ ಸಲ ಅದನ್ನು ಹಿಂದಿನ ಅಧ್ಯಕ್ಷನ ತೆಗೆದುಬಿಟ್ರೆ ಈಗ ನಾವು ಅಪೆಕ್ಸ್ ಬ್ಯಾಂಕ್ನಿಂದ ಏನು ಆ ಕಡೆ ಸೀಟ್ ಬರ್ತೈತಲ್ಲ ಅದನ್ನು ಹಾಲ್ ಮತ್ತು ಸಮಾಜಕ್ಕೆ ಕೊಡ್ತಾರೆ. ನಾಮಿನಿ ಮಾಡ್ಕೊಂತಂದು ಇಲ್ಲ ನಾವು ಈಗ ಉಸ್ತುವಾರಿ ಸಚಿವರು ಏನಲ್ಲ. ಸೊ ಈಗ ಎಲ್ಲರೂ ಕೂಡಿ 13 ಜನ ಸೇರಿ ಜಿಲ್ಲೆ ಮಂತ್ರಿಗಳೆಲ್ಲ ಕೂಡಿ ಶಾಸಕರೆಲ್ಲ ಇನ್ನೂ ಕೆಲವೊಂದು ಜನ ಹಿರಿಯರು ಅದಾರೆ, ಎಲ್ಲರೂ ಕೂಡಿ ಸಾಧಕ ಬಾಧಕ ನೋಡ್ಕೊಂಡು ಆಯ್ಕೆ ಮಾಡ್ಕೊತೀರಿ. ಯಾರು ಅನೇಕರು ಯಾರು ನೋಡೋಣಲ್ಲ. ಈ ಸದ್ಯ ಯಾರೂ ಇಲ್ಲ ರೀ. ಸುಮ್ಮನೆ ಬರ್ತಾ ಬರ್ಬೋದು, ಎಲ್ಲರಿಗೂ ಆಸೆ ಇರ್ತೈತ್ರಿ. ನೋಡೋಣ, ಎಲ್ಲ ಕುಂದಿಗೆ ಸ್ವಲ್ಪ ಒಳ್ಳೆಯವ್ರು ಯಾರಿಗೆ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಹೌದು, ಅಲ್ಲ ಅಂದರೆ ನಾವು ಕೆಲವೊಂದು ಎಲ್ಲ ಎಲೆಕ್ಟ್ರಿಕಲ್ ಸೊಸೈಟಿ ಎಲೆಕ್ಷನ್ ಇರ್ಬೋದು, ಮತ್ತೊಂದು ವಿಚಾರದಾಗ ಭಾಳ ಪರ್ಸನಲಿ ಅಟ್ಯಾಕ್ ಮಾಡಿದ್ರಿಂದ ದೀಪಾವಳಿ ಆದ ನಂತರ ಅದರಲ್ಲಿ ಲೀಗಲ್ ನೋಡ್ತಾ ಇದ್ದೀವಿ. ಆಮೇಲೆ ಡೆಫರ್ಮೇಷನ್ಗೆ ಹೋಗ್ತದೆ. ನೋಡಿರಿ, ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ನಾನು ಅವರು ಅಂದರೆ ಚಲೋ ಅದು. ಅಂದರೆ ಲಕ್ಷ್ಮಣ್ ಸವದಿ ಅವ್ರ ಕಡೆ ನಮ್ದು ಏನೂ ಜಗಳಿಲ್ಲ. ಅಂದರೆ ನಾವು ಯಾವಾಗ ಸಿಕ್ಕಾಗ ಮಾತಾಡ್ತೀವಿ, ಇದು ಮಾಡ್ತೀವಿ. ಸೊ ಅವ್ರಿಗೂ ಅದರಿಂದ ಅವಿರೋಧ ಆಯ್ಕೆ ಆಗ್ಬೇಕಂತ ಅವರು ಬಯಸಿದ್ರು. ನಾವು ಪ್ರಯತ್ನ ಮಾಡಿದ್ವಿ. ಕಾಗವಾಡ ಒಂದ ಇದೆಲ್ಲ ಆಗೋದಿಲ್ಲ. ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರಿರ್ತಾವೆ. ಮುಂದಿನ ದಿನಮಾನಗಳೆಲ್ಲ ಸರಿ ಆಗ್ತದೆ. ಯಾರು ಪ್ರಯತ್ನ ಮಾಡಿದ್ರಿ? ಅಲ್ಲ ಮಾಡಿದ್ರಿ. ಮತ್ತು ಅಲ್ಲ ಅನ್ನಸ್ವಾಮಿ ಜೊಲ್ಲೆ ಯಾಕಂದ್ರೆ ಭಾಳ ಎಫರ್ಟ್ ಮಾಡೋದು 1 ತಿಂಗಳಿಂದ. ಸೊ ವರ್ಕ್ ಮಾಡಿದ್ರು ಅದಕ್ಕೆಲ್ಲ ಸರಿ ಆಗ್ತದೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ರೀ.